ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನದರ್ ವಿಡಿಯೋ. ಇವತ್ತು ಫ್ರೈಡೇ, ಎಲ್ಲ ಕೆಲಸ ಆಗಿ ಪೂಜೆ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ನೋಡಿಸ್ತೀನಿ ಹೆಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ನಿಮಿಷ ನೋಡಿದ್ರಲ್ವಾ, ಈ ಥರ ಪೂಜೆ ಮುಗಿಸಿದ್ದೀನಿ, ಸಾಂಬ್ರಾಣಿ ಕೂಡ ಹಾಕಿದ್ದೀನಿ ಅಲ್ವಾ. ನಾನು ಗ್ರೀನ್ ಟೀ ಕುಡಿದು ಇವತ್ತು ಯೋಗ ಸ್ಕಿಪ್ ಆಯಿತು ಹೇಳ್ಬೇಕಂದ್ರೆ. 2 ಡೇಸಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದೆ. 3rd ಡೇ ಮಾಡೋಕ್ಕಾಗಿಲ್ಲ. ಏನಕ್ಕಪ್ಪ ಅಂದರೆ ಇವತ್ತು ಟೈಮ್ ಸರಿ ಇಲ್ಲ ಗೈಸ್. ಇವತ್ತು ಗ್ಯಾಸ್ ಖಾಲಿ ಹೋಗಿದೆ. ಮತ್ತು ಬೆಳಿಗ್ಗೆ ನೋಡಿದ್ರೆ ಪಾತ್ರೆಗಳು ತೊಳಿತಾಯಿದ್ರೆ ಸಿಂಕಲ್ಲಿ ವಾಟ್ರೇ ಹೋಗಿಲ್ಲ. ಏನಾಯಿತು ಅಂತಲೇ ಗೊತ್ತಿಲ್ಲ. ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆಗಳೆಲ್ಲ ತೊಳೆದೆಲ್ಲ ಕೆಲಸ ಮಾಡಿ ಮತ್ತು ಸರಿ ಅಂಬ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಾದಮೇಲೆ ಗ್ಯಾಸ್ ಖಾಲಿ ಆಗೋಯ್ತು. ಇವತ್ತು ಟೈಮೇ ಸರಿ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಅದು ಸ್ವಲ್ಪ ಅಂಬ್ಲಿ ಮಾಡಿದ್ದೀನಿ, ಸ್ವಲ್ಪ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ನೋಡ್ಬೇಕು ಲಂಚಿಗೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಮೋಕ್ಷಿತಾಗೇನೋ ಇತ್ತು ತಿನ್ನಿಸ್ದೆ. ಇವಾಗ ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ಯಾವಾಗೂ ಎಕ್ಸ್ಟ್ರಾ ಇಕ್ಕೊತಿದ್ದೆ. ಸುಬ್ಬು ಕಾಲ್ ಮಾಡ್ತಿದ್ರಿ ಅಲ್ವಾ. ಲಂಚಿಗೆ ನಾನು ಇಲ್ಲಿ ಈಟ್ ಆ್ಯಂಡ್ ಟಾಕ್ಸ್ ಹತ್ರ ನೋಡೋಣ, ಮೋಕ್ಷಿತಾನ ಕರ್ಕೊಂಡೋಗಿ ಲಂಚ್ ಮಾಡ್ಕೊಂಬರ್ತೀನ, ಇಲ್ಲಾಂದರೆ ಆರ್ಡ್ರ್ ತೊಗೊತಾರ ಮನೆಗೆ ಡೆಲಿವರಿ ಇದೆಯಾ ಇಲ್ಲೋ ಗೊತ್ತಿಲ್ಲ ನನಗೆ. ಕೇಳ್ತೀನಿ, ಇಲ್ಲಾಂದರೆ ಕಾಲ್ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಅಂತ ಹೇಳ್ತೀನಿ. ಹೋಗಿ ತೊಗೊಂಬರ್ತೀನಿ. ಏನೋ ಒಂದು ಮಾಡಬೇಕು ಲಂಚಿಗೆ. ಯಾಕಂದರೆ ಸುಬ್ಬು ಅವರು ಮುಳ್ಬಾಗ್ಲಿಗೆ ಕೆಲಸ ಮಾಡ್ತಿಲ್ಲ, ದೂರ ಅಲ್ಲಿ ವಿಲೇಜ್ಗೆ ಹೋಗಿದ್ದಾರೆ. ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್ ಹೋಗಿರ್ತಾರೆ, ಬರೋಕ್ಕಾಗೋದಿಲ್ಲ. ಅದಕ್ಕೆ ನೋಡೋಣ ಏನು ಮಾಡ್ತೀನಿ ಲಂಚ್ಗೆ ಅಂತ ಹೇಳ್ಬಿಟ್ಟು. ಇವತ್ತು ವ್ಲಾಗ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಮೋಕ್ಷಿತ ಏನು ಮಾಡ್ತಿದ್ದಾಳೆ ನೋಡ್ತೀನಿ ಬನ್ನಿ. ಮೋಕ್ಷಿತ ಸ್ನಾನ ಮಾಡಿ ರೆಡಿಯಾಗಿ ಇದು ಗಂಧ ಇಟ್ಟಿದ್ದೀನಿ. ಆಟ ಆಡ್ಕೊಂಡಿದ್ದಾಳೆ, ಏನು ಡಿಸ್ಟರ್ಬ್ ಮಾಡಿಲ್ಲ ಇವತ್ತು ನನ್ನ. ಪಾಟ್ಗಳು ಆಡ್ಕೊಂಡಿದ್ದಾಳೆ. ಅವಳಿಗೂ ಹೊಟ್ಟೆ ಹಸುವಾಗುತ್ತೆ, ನೋಡಬೇಕು ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಸ್ವಲ್ಪ ನಾನು ಹೇಳಿದ್ನಲ್ವಾ, ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೀನಿ, ಸ್ವಲ್ಪ ಪ್ಯಾಕೇಜ್ ಬರೋದಿದೆ ಅಂತ ಹೇಳ್ಬಿಟ್ಟು. ಒಂದು ಪಾರ್ಸಲ್ ಬಂತು, ಇನ್ನೊಂದು ಪಾರ್ಸಲ್ ಬರಬೇಕಂತ ಹೇಳ್ಬಿಟ್ಟು ಅದು ಬಂದಿದೆ. ಇವಾಗ ಅನ್ಬಾಕ್ಸ್ ಮಾಡೋಣ. ಇನ್ನೊಂದು ಮತ್ತು ಏರ್ ಸಿರಮ್ ಕೂಡ ಬಂದಿದೆ, ಅದು ಇಕ್ಕಿದ್ದೀನಿ ಫ್ಲಿಪ್ಕಾರ್ಟಿಂದ. ಅದು ಕೂಡ ಬಂತು, ಇದು ಬಂದ್ಬಿಡ್ತು. ಇನ್ನು ಅವಳದು ಅಂತ ಇನ್ನು ಖಾಲಿ ಎಲ್ಲ ಬಂದುಬಿಟ್ಟಿದೆ. ಇನ್ನು ಅವಳು ಎತ್ಕೊಂಡು ಹೋಗೋದೇ ಬಾಕಿ. ಏನೇನು ತೊಗೊಂಡಿದ್ದಾಳೆ ಅಂತ ಕೂಡ ನೋಡಿಸ್ತೀನಿ ಇವಾಗ ಅನ್ಬಾಕ್ಸಿಂಗ್ ಮಾಡಿ. ನನಗೆ ನನ್ನ ಕೊರಿಯರ್ ಆಗಲಿ ನನ್ನ ಫ್ರೆಂಡ್ ಕೊರಿಯರ್ ಆಗಲಿ ನಾನೇ ಓಪನ್ ಮಾಡ್ತೀನಿ. ನಮ್ಮ ಸುಧಾವ್ರಿಗೂ ಆರ್ಡ್ರ್ ಮಾಡಿಸ್ಕೊಟ್ರೆ ಕೂಡ ನಾನೇ ಓಪನ್ ಮಾಡ್ತೀನಿ. ಏನಕ್ಕಂದ್ರೆ ನನಗೆ ಈ ಥರ ಕೊರಿಯರ್ ಓಪನ್ ಮಾಡಿ ಕೊರಿಯರ್ ಏನೇನು ಬಂದಿದೆ ಅಂತ ನೋಡಬೇಕಂತ, ಮತ್ತು ಗಿಫ್ಟ್ಸ್ ಬಂದರೆ ಅದರಲ್ಲಿ ಏನಿದೆ ಅಂತ ನೋಡ್ಬೇಕಂತ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ನನಗೆ. ಅದಕ್ಕೆ ನಾನೇ ಎಲ್ಲರದು ಓಪನ್ ಮಾಡ್ತಾ ಇರ್ತೀನಿ. ಅದಕ್ಕೆ ವಿಡಿಯೋ ಕೂಡ ಮಾಡ್ತೀನಿ ನಾನು ಓಪನ್ ಮಾಡುವಾಗ. ಚಾಕುನೇ ಎತ್ಕೊಂಡಿದ್ದೀನಿ ನಾನು ಉಲ್ಟಾ ಓಪನ್ ಮಾಡ್ತೀನಿ. ನೋಡಿ ಇದರಲ್ಲಿ ಏನಿಲ್ಲ, ಇದನ್ನೇನು ಕೊಡ್ತಾರ ಹಂಗಂತೂ ಗೊತ್ತಿಲ್ಲ, ಸುಮ್ಮನೆ ನೋಡೋಣ. ಪ್ರಾಡಕ್ಟ್ಸ್ ಫಸ್ಟ್ ಏನು ಬಂದಿದೆ. ಫಸ್ಟು ಮೆಬ್ಲಿನ್ದು ಲಿಪ್ಸ್ಟಿಕ್ಕು ಹತ್ರ ಇದೆ ಆಲ್ರೆಡಿ, ನ್ಯೂ ಶೇಡು. ಮೆಬ್ಲಿನ್ದು ನ್ಯೂ ಆರ್ಕಿದು ಬಂದು ನನ್ನ ಹತ್ರ ಪಿಂಕ್ ಇದೆ, ಮತ್ತು ಈ ಥರ ನ್ಯೂ ಶೇಡ್ ಒಂದಿದೆ. ಆಮೇಲೆ ರೆಡ್ ಇತ್ತು, ಅದು ಒಬ್ರು ಕೊಟ್ಟೆ. ಇದು ಚೆನ್ನಾಗಿದೆ, ಅವಳು ಯೂಸ್ ಮಾಡೋದು. ಯಾಕಂದರೆ ವಿಲೇಜ್ ಸೈಡಲ್ಲಿ ಜಾಸ್ತಿ ಡಾರ್ಕ್ ಲಿಪ್ಸ್ಟಿಕ್ಸ್ ಎಲ್ಲ ಹಾಕಿದ್ರೆ ಅವ್ರಿಗೆ ಒಂದೊಂದು ಫೀಲಿಂಗ್ ಇರುತ್ತಲ್ವ. ಅದಕ್ಕೆ ನಾನು ನ್ಯೂಡ್ ಬೇಕು ಅಂತ ಹೇಳಿದ್ಲು. ಅವಳ ಹತ್ರ ನ್ಯೂಡ್ ಇರಲಿಲ್ಲ, ಅದಕ್ಕೆ ಆರ್ಡ್ರ್ ಮಾಡಿಸ್ಕೊಂಡು. ಚೆನ್ನಾಗಿರುತ್ತೆ ಇದು. ನಾನೇನು ಓಪನ್ ಮಾಡ್ತಿಲ್ಲ ಇವಾಗ, ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಬಂದು ಇದು ನನಗೆ ಫ್ರೀಯಾಗಿ ಬಂದಿರೋದು. ಇದು ಎನ್ವೇವ್ ಅವ್ರದ್ದು ನೈಲ್ ಪಾಲಿಷ್, ಇದು ಫ್ರೀಯಾಗಿ ಬಂದಿದೆ. ನೆಕ್ಸ್ಟ್ ಬಂದು ಇದು ಫೇಸ್ ವಾಶು ನನ್ನ ಹತ್ರ ಇದೆ ಆಲ್ರೆಡಿ. ನಾನು ಮೊನ್ನೆ ನೈಕಾ ಹಾಟ್ ಪಿಂಕ್ ಸೇಲ್ಸ್ ಬಿಟ್ಟಿದ್ರಲ್ವ, ಆವಾಗ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಪರ್ಪಲಲ್ಲಿ ಆರ್ಡ್ರ್ ಮಾಡಿ. ಇದು ಆಫರೆಲ್ಲ ನಮಗೆ ಎಷ್ಟು ಬಂತು ಅಂದರೆ, ನಂಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, 180 ಅನ್ಕೋಬೋದು, 178, 80 ಆ ಥರ. ಇದು ಆಫರಲ್ಲಿ ಬಂದಿದ್ದು. ಈ ಲಿಪ್ಸ್ಟಿಕ್ ಕೂಡ ಅಷ್ಟೇ 250, 260, 300 ಒಳಗಡೆ 250 ಮೇಲೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಪರ್ಫ್ಯೂಮ್. ಇದು ನೋಡ್ಸೋದಲ್ವಾ ಏನೇ ಬ್ಲಾಗಲ್ಲಿ, ಅವಳು ಕೂಡ ಒಂದು ಆರ್ಡ್ರ್ ಮಾಡಿಸ್ಕೊಂಡು ಸ್ಮೆಲ್ ಇಷ್ಟ ಆಗಿ. ಇದೊಂದು ಅವಳದು. ನೆಕ್ಸ್ಟ್ ಬಂದು ಇದು ಬಂದು ಇದೆರಡು ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಹೊತ್ತು ಘಮ ಘಮ ಅಂತಿರುತ್ತೆ ನಮ್ಮ ಹತ್ರ. ಅದಕ್ಕೆ ಇದು ಬಾಡಿ ಆಯಿಲ್ ಪ್ಲಮ್ದು ವೆನಿಲಾ ವೈಬೆ. ಇದು ಕೂಡ ನೋಡೋಣ, ನಿಮ್ಗೇನು ಗೊತ್ತಾಗ್ತಿಲ್ಲ ಇದರಲ್ಲಿ ಸ್ಮೆಲ್. ಇವಾಗ ಒಂದು ಡ್ರಾಪ್ ಹಾಕ್ಕೊಂಡು ಓಕೆ ಪ್ಯಾಕ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ
2 ಡ್ರಾಪ್ಸ್ ಸಾಕು. ಇದನ್ನ ಹಾಕ್ಕೊಂಡು ಸ್ವಲ್ಪ ಮಾಯ್ಶ್ಚರ್ ಆಗಿರುತ್ತೆ ನಮ್ಮ ಸ್ಕಿನ್ನು, ಮತ್ತು ಅಂಟು ಕೂಡ ಏನಿಲ್ಲ. ಚೆನ್ನಾಗಿದೆ. ಇದನ್ನ ಹಾಕ್ಕೊಂಡು ಪರ್ಫ್ಯೂಮ್ ಹಾಕ್ಕೊಂಡ್ರೆ ರೆಡಿ ಟು ಗೋ. ಇದು ಅವಳದು, ಮತ್ತು ಇದು ಅವಳದೆ, ಮತ್ತು ಇಷ್ಟು ಅವಳದು, ಇದು ನಂದು. ಸಾರಿ ಗೈಸ್, ಇದು 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 ಅವಳದು, ಇದು ನಂದು, ಇದು ಬಂದು ಫ್ರೀಯಾಗಿ ಬಂದಿರೋದು. ಇದು ಕೂಡ ಇದು 2 ಚೇಂಜ್. ಇದು ಕೂಡ MRP ಬಂದು 300, 250 ಆ ಥರ, 260 ಆ ಥರ ಬಿದ್ದಿದೆ. ಇದು ನೋಡೋಣ, ಇವೆಲ್ಲ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈ ಪ್ಯಾಕೇಜೇ ನನಗೆ ಎಲ್ಲಿ ಸಾಕ್ತಿದೆ, ಎಷ್ಟು ನಮ್ಮದು ಎಷ್ಟಿದಾವೆ ನಮ್ಮ ಮನೇಲಿ ಇರೋದು. ಇದೆಲ್ಲ ಅವಳು ಬರ್ತಾಳೆ, ಸಂಡೇ ಬರ್ಬೋದು ಮೇ ಬಿ, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಬರ್ಬೋದು, ನನಗೂ ಗೊತ್ತಿಲ್ಲ ಅವಳು ಯಾವಾಗ ಬರ್ತಾಳೆ ಅಂತ. ಆವಾಗ ಅವಳಿಗೆ ಕೊಡಬೇಕು ಎಲ್ಲ, ಕೊರಿಯರ್ ಎಲ್ಲ ಅವಳದೇನೆ. ನೋಡೋಣ, ಇದನ್ನು ಯೂಸ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ. ಇದು ಫ್ರೀ, ಇಷ್ಟೇ ಇದು ಪ್ಯಾಕೇಜು. ಮೋಕ್ಷಿತಾ ಅಲ್ದಿದ್ದ ಅವಳು ಎತ್ಕೊಬೇಕಂತ ಇಷ್ಟೊತ್ತವರೆಗೂ ಅವಳು ಸೈಲೆಂಟ್ ಆಗಿರೋದೇ ಗ್ರೇಟು. ಹೇಳ್ಬೇಕಂದ್ರೆ ಇವಾಗ ಅವಳು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡೋಣ. ನಮ್ಮ ಮೋಕ್ಷಿತಾಗಿ ಇವಾಗ ಎತ್ಕೊಂಡಿರೋಕ್ಕೆ ಸಂತೋಷ, ಖುಷಿ, ಆನಂದ ಎಲ್ಲ ಬಂದಿರುತ್ತೆ ಇವಾಗ. ಅಲ್ಲಮ್ಮ ಅಲ್ಲ, ಅಯ್ಯ ಜುಟ್ಟು ಹಾಕ್ಬೇಕು. ನಮ್ಮ ಮೋಕ್ಷಿ ತಲೆ ಕೂದಲು ಆರಬೇಕು ಅಂದ್ಬಿಟ್ಟಿದ್ದೀನಿ. ಸ್ವಲ್ಪ ಆರದ್ಮೇಲೆ ಮತ್ತೆ ಜುಟ್ಟು ಹಾಕ್ಬಿಡ್ತೀನಿ. ಅವಳು ಕೂದಲು ಸ್ವಲ್ಪ ಜಾಸ್ತಿ ಬಂದಿದೆ. ಆ ಕಡೆ ಜುಟ್ಟು ಹಾಕೋಕ್ಕಾಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ, ಹಂಗಿದೆ. ಇನ್ನು ಸ್ವಲ್ಪ ಬೆಳೀಲಿ ಅಂತ ಬಿಟ್ಟಿದ್ದೀನಿ, ಜುಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮೋಕ್ಷಿತಾಗಿ. ಜುಟ್ಟು 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 ಬೇಕಾ ನಿಮಗೆ? ಜುಟ್ಟು 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 ಮಾಟ ಒಂದು ಗ್ಲಾಸ್ ಕುಡಿದೆ ಅಷ್ಟೇ. ನಾನು ಇನ್ನೇನು ತಿಂದಿಲ್ಲ. ಹೇಳ್ಬೇಕಂದ್ರೆ ಕ್ಯಾಶ್ ಎತ್ಕೊಳೋದು, ಅದಕ್ಕೆ ಚೇಂಜ್ ಇಲ್ವಂತೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದು ಸ್ವಲ್ಪ ಇಗ್ನೋರ್ ಮಾಡಿ, ಮನೆ ಕಟ್ತಿದ್ದಾರೆ ನಮ್ಮ ಮನೆ ಹಿಂದೆನೇ, ಅದಕ್ಕೆ ನಾಯ್ಸ್ ಬರ್ತಿದೆ. ಒಂದು ಇದು ಚಿಕನ್ ಪಾಪ್ಕಾರ್ನು. ಇವತ್ತು ಫ್ರೈಡೇ ಪೂಜೆ ಮಾಡಿದ್ದೀನಿ, ನನಗೆ ಗೊತ್ತು. ಆದ್ರೂ ಏನು ಮಾಡೋದು, ಅದೇ ಹತ್ರ ಇರೋದು. ಅಂದರೆ ಹೋಮ್ ಡೆಲಿವರಿ ಫುಡ್ ಮಾಡೋದು ಅವರೊಬ್ಬರೇ, ಮತ್ತು ಇನ್ಯಾರು ಮಾಡಲ್ಲ. ಮತ್ತು ನಾನು ಮಗುನ ಎತ್ಕೊಂಡು ಎಲ್ಲಿಗೂ ಹೋಗೋಕ್ಕೂ ಆಗಲ್ಲ, ಗಾಡಿ ಎತ್ಕೊಂಡು ನಾನು ಒಬ್ಬಳೇ ಹೋಗ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಇದಾದ್ರೆ ಪಕ್ಕದಲ್ಲಿದೆ, ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಆರ್ಡ್ರ್ ಮಾಡಿದೆ. ಫ್ರೈಡೇ ಅಲ್ವಾ, ಇಟ್ಸ್ ಓಕೆ ಅಂತೇಳಿ. ಚಿಕನ್ ಪಾಪ್ಕಾರ್ನ್ ಇದು ಇವ್ರ ಹತ್ರ ಮಾತ್ರ. ನಾನು ಮುಳ್ಬಾಗ್ಲೇ ಜಾಸ್ತಿ ಹೋಗೋದೇ ಇವ್ರ ಹತ್ರ. ಇವರೇ ಜಾಸ್ತಿ ಸೇಲ್ ಮಾಡೋದು, ಜಾಸ್ತಿ ಫಸ್ಟ್ ಇಟ್ಟಿರೋದು. ಚೆನ್ನಾಗಿರುತ್ತೆ, ಅವ್ರ ಪರಿಚಯ ಕೂಡ ಚೆನ್ನಾಗಿರುತ್ತೆ. ಇದು ತಗೊಳ್ಳೋದು ಮುಳ್ಬಾಗ್ಲಲ್ಲಿ ಯಾರ್ಯಾರು ಇದ್ರೆ ಹೋಮ್ ಡೆಲಿವರಿ ಮಾಡ್ಕೊಂಡು ತಿನ್ಬೋದು. ಅವ್ರ ಫೋನ್ ನಂಬರ್ ಇರುತ್ತೆ. ನಿಮ್ಗೇನಾದ್ರು ಮುಳ್ಬಾಗ್ಲಲ್ಲಿ ಇದ್ದೀರಾ, ಒಂಥರ ಅವತ್ತು ಬಿರಿಯಾನಿ ಆ ಥರದ್ದೇನು ಸಿಗೋಲ್ಲ. ಚಿಕನ್ ಪಾಪ್ಕಾರ್ನ್, ಪಿಜ್ಜಾ, ಬರ್ಗರ್, ರೋಲ್ಸ್, ಮೋಮೋಸ್ ಆ ಥರ, ಫ್ರೈಡ್ ಚಿಕನ್ ಆ ಥರ ಸಿಗುತ್ತೆ. ನೀವು ಮುಳ್ಬಾಗ್ಲಲ್ಲಿ ಇದ್ದೀರಾ, ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ಕಾಮೆಂಟ್ ಮಾಡಿ, ಅದು ನಂಬರ್ ಇಡ್ತೀನಿ. ನೆಕ್ಸ್ಟು ಚಿಕನ್ ಬರ್ಗರ್. ಇದು ಚಿಕನ್ ಬರ್ಗರೇ. ಚಿಕನ್ ಪಾಪ್ಕಾರ್ನ್ ಬಂದು 180 ಅನಿಸುತ್ತೆ, ನಾನು ಮರ್ತೋಗಿದ್ದೀನಿ, ಹೇಳಿದ್ರು. ಇದು ಬಂದು 70 80 ನನಗೆ ನೆನಪಿಲ್ಲ. ಈ ಚಿಕನ್ ಬರ್ಗರು ಇಲ್ಲೆಲ್ಲ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ. ನಂಗೆ ಕಿತ್ಬಿಡ್ತೀನಿ. ಅಲ್ಲಿಗೆ ಹೋಗಿ ಅವ್ರೇನಾದರೂ ಹೋಮ್ ಡೆಲಿವರಿ ಇಲ್ಲ, ಒಂದೊಂದು ಸೇರಿ ಇರೋದಿಲ್ಲ, ಯಾಕಂದರೆ ಸ್ಟಾಫ್ ಇಲ್ಲ ಅಂದರೆ ಇರೋದಿಲ್ಲ. ಅವ್ರೇನಾದರೂ ಇಲ್ಲ ಅಂದರೆ ಅಲ್ಲಿಗೆ ಮೋಕ್ಷಿತ ನಿಂತ್ಕೊಂಡು ಪಕ್ಕದಲ್ಲೇ, ಇಲ್ಲಿಂದ ನಡ್ಕೊಂಡು ಅಂದರೆ ಒಂದು 5 ಮಿನಿಟ್ಸ್ ಆಗುತ್ತೆ. ಇಲ್ಲ ಗಾಡಿಯಲ್ಲಿ ಹೋದ್ರೆ 2 ಮಿನಿಟ್ಸ್ ಅಷ್ಟೇ. ಚಿಕನ್ ಪ್ಯಾಟಿ ಇದೆ. ನನಗೆ ಮನೇಲಿ ಅಡುಗೆ ಮಾಡೋದು ಹೊಟ್ಟೆನೇ ಹಸುವಾಗಲ್ಲ, ತಿನ್ನೋದು ಇಲ್ಲ ಮನೇಲಿ ಊಟ. ಇವಾಗ ಮನೇಲಿ ಅಡುಗೆ ಇಲ್ಲ ನೋಡಿ, ಈ ಥರ ಆಗುತ್ತೆ. ಈ ಬರ್ಗರು ಮೋಕ್ಷಿತಾಗ ಆರ್ಡ್ರ್ ಮಾಡಿಸಿದ್ದು ಹೇಳ್ಬೇಕಂದ್ರೆ, ಚಿಕನ್ ಪಾಪ್ಕಾರ್ನ್ ನನಗೆ,
ಬರ್ಗರ್ ಅರ್ಧ ನನಗೆ ಅರ್ಧ ಮೋಕ್ಷಿತಾಗೆ. ಫುಡ್ಡನ್ನ ಯಾವತ್ತಾಗಲೂ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಟೇಸ್ಟ್ ಫೀಲ್ ಆಗಬೇಕು. ನಾನು ಸ್ವಲ್ಪ ಫುಡ್ಡಿನೇ, ಆದರೆ ಎಲ್ಲ ಟೇಸ್ಟ್ ಮಾಡೋಕ್ಕೆ ಇಷ್ಟ, ಜಾಸ್ತಿ ತಿನ್ನೋಕ್ಕಲ್ಲ, ಟೇಸ್ಟ್ ಮಾಡೋಕ್ಕೆ ಇಷ್ಟ. ನೆಕ್ಸ್ಟು ಒಂದು ಚಿಕನ್ ಪೀಸ್ ಆರ್ಡರ್ ಮಾಡಿದ್ದೀನಿ, ಒಂದು ಫ್ರೈಡ್ ಚಿಕನ್ನು. ಚೆಸ್ಟ್ ಪೀಸ್ ಬೇಕು ಅಂದರೆ ಏನಕ್ಕಂದರೆ ಮೋಕ್ಷಿತ ಇದು ಕೂಡ. ಎಲ್ಲ ಬಿಸಿ ಬಿಸಿ ಇಲ್ಲ, ಇದು ಇದರೊಳಗಡೆ ಚೆನ್ನಾಗಿ ಮೆತ್ತಗಿರುತ್ತೆ. ಇದು ಬರ್ಗರು ಮೋಕ್ಷಿತಾಗೆ, ಇದು ನನಗೆ. ನಾನು ಬಿರಿಯಾನಿ ಇತ್ತಲ್ಲಿ, ಬಿರಿಯಾನಿ ಹೋದ್ಸತಿ ಹೋದಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು. ಅಲ್ಲಿ ಬಿರಿಯಾನಿ ಇಲ್ವಂತೆ. ಸರಿ, ಇನ್ನು ಕಾಲ್ ಮಾಡಿದ್ದೀನಿ. ಚಿಕನ್ ಪಾಪ್ಕಾರ್ನ್ ತಿನ್ಬೇಕನ್ನಿಸ್ತು ತುಂಬ ದಿನದಿಂದ. ಅದಕ್ಕೆ ಸರಿ ಬರ್ಗರ್ ಮೋಕ್ಷಿತ ತಿಂತಾಳೆ, ಮೆತ್ತಿಗಿರುತ್ತೆ, ಅದ್ರೊಳಗಡೆ ಪ್ಯಾಟಿದ್ ಮಾಡಿದ್ದೀನಲ್ವ ಅದು ತಿಂತಾಳೆ. ಮತ್ತು ಚಿಕನ್ ಪೀಸ್ ಕೂಡ ಅದ್ರೊಳಗೆ ಮೇಲೆ ಮಸಾಲ ಅವಳು ತಿನ್ನಲ್ಲ, ಒಳಗಡೆ ಅದು ಇರುತ್ತಲ್ವ ಮೆತ್ತಗೆ ಸಾಫ್ಟಾಗಿ ಅದೆಲ್ಲ ತಿಂತಾಳೆ. ಮತ್ತು ರೈಸ್ ಕೂಡ ಇದೆ ಮನೆಯಲ್ಲಿ, ರೈಸ್ ತಿಂತಾಳೆ. ರೈಸ್ ನಾನು ತಿನ್ಬೋದಲ್ವಾ ಅಂದರೆ ನಾನು ಸ್ವಲ್ಪನೇ ಮಾಡಿದ್ದೀನಿ ಬೆಳಗ್ಗೆ, ಅದು ನಿಮ್ಮಿಗೆ ಮೋಕ್ಷಿತಾಗಿ ಸೇರಿ ಹೋಗುತ್ತೆ. ನಾನು ತಿಂದರೆ ಅಂತ ಖಾಲಿ ಆಗುತ್ತೆ. ಸಾಯಂಕಾಲ ಸುಬ್ಬು ಬರ್ತಾರೆ, ಸಿಲಿಂಡರ್ ಎತ್ಕೊಂಡು ಬರ್ತಾರೆ, ಆಮೇಲೆ ಟೆನ್ಷನ್ ಕ್ಲಿಯರ್ ಆಗುತ್ತೆ. ಸಾಯಂಕಾಲದ್ದು ಸಿಗೋಲ್ಲ ಗೌರ್ಮೆಂಟ್ ಸಿಲಿಂಡ್ರು, ಇಲ್ಲಿ ಇಡಿಸ್ಕೊಂಬಂದು ಮತ್ತು ನಾಳೆ ಬೆಳಗ್ಗೆ ತೊಗೊಂಬರ್ತಾರೆ. ಅದಕ್ಕೆ ಇವೆಲ್ಲ ತರಿಸ್ಕೊಂಡಿದ್ದೀನಿ. ಇದು ಪ್ರೈಸ್ ಬಂದು 360 ಆಗಿದೆ. ಎಷ್ಟಾದ್ರೂ ಪರವಾಗಿಲ್ಲ, ಯಾಕಂದರೆ ಇವಾಗ ಊಟ ತನ ಮೇನ್ ಬೇಕಾಗಿರೋದು, ಅದಕ್ಕೆ ಟೆನ್ಷನ್ ಏನಿಲ್ಲ. ಅದು ತೊಗೊಂಡಿದ್ದಾಯಿತು. ಇದನ್ನೆಲ್ಲ ತಿಂದು ಮೋಕ್ಷಿತಾಗೂ ತಿನ್ನಿಸಿ ಆಮೇಲೆ ಸಿಗ್ತೀನಿ. ಈಗ ನಾನು ಆರ್ಡ್ರ್ ಮಾಡಿರೋದು ಮನೆಗೆ ಬಂತು. ಅಂದರೆ ಮುಳ್ಬಾಗ್ಲಲ್ಲಿ ಆ ಥರ ಆರ್ಡ್ರ್ ಮಾಡಿರೋ ಆ್ಯಪ್ಸು ಆ ಥರ ಏನಿಲ್ಲ. ಅದು ಈಟ್ ಆ್ಯಂಡ್ ಟಾಕ್ಸಲ್ಲಿ ಹೋಮ್ ಡೆಲಿವರಿ ಮಾಡ್ತಾರೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಚಾರ್ಜ್ ಮಾಡ್ತಾರೆ, ಒಂದು 30 ಆ ಥರ ಚಾರ್ಜ್ ಮಾಡ್ತಾರೆ. ನಂಗೆ ಇವಾಗ ಎಷ್ಟು ಚಾರ್ಜ್ ಮಾಡಿದ್ರು ಅದು ಕೂಡ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ ಅದನ್ನು. ನನಗೆ ಫುಡ್ ಇವಾಗ ಕೊಟ್ಟರೆ ಸಾಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಾನು ಏನಕ್ಕೆ ಕೇಳಿಲ್ಲ. ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡಿಸ್ತೀನಿ ನಿಮಗೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ನನಗೆ 360 ರುಪೀಸ್ ಆಯಿತು. ನೋಡೋಣ ಏನೇನು ಆರ್ಡ್ರ್ ಮಾಡಿದ್ದೀನಿ. ನನಗೆ ಫುಲ್ ಹೊಟ್ಟೆ ಹಸ್ತಿದೆ ಹೇಳ್ಬೇಕಂದ್ರೆ. ಟೈಮ್ ಬಂದು 1 ಗಂಟೆ ಆಗಿದೆ ಟೈಮು. ನಾನು ಅದೇ ರಾಗಿ ಮಾಟ್ ಒಂದು ಗ್ಲಾಸ್ ಕುಡಿದೆ ಅಷ್ಟೇ, ನಾನು ಇನ್ನೇನು ತಿಂದಿಲ್ಲ ಹೇಳ್ಬೇಕಂದ್ರೆ. ಕ್ಯಾಶ್ ಎತ್ಕೊಂಡೋದೆ, ಅವ್ರ ಚೇಂಜ್ ಇಲ್ವಂತೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದು ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ಮನೆ ಕಟ್ತಿದ್ದಾರೆ, ನಮ್ಮ ಮನೆ ಹಿಂದೆನೇ, ಅದಕ್ಕೆ ನಾಯ್ಸ್ ಬರ್ತಿದೆ. ಒಂದು ಇದು ಚಿಕನ್ ಪಾಪ್ಕಾರ್ನು. ಇವತ್ತು ಫ್ರೈಡೇ ಪೂಜೆ ಮಾಡಿದ್ದೀನಿ ನನಗೆ ಗೊತ್ತು, ಆದರೆ ಏನು ಮಾಡೋದು, ಅದೇ ಹತ್ರ ಇರೋದಂದರೆ ಹೋಮ್ ಡೆಲಿವರಿ ಫುಡ್ ಮಾಡೋದು ಅವರೊಬ್ಬರೇ, ಮತ್ತು ಇನ್ಯಾರು ಮಾಡಲ್ಲ. ಮತ್ತು ನಾನು ಮಗುನ ಎತ್ಕೊಂಡು ಎಲ್ಲಿಗೂ ಹೋಗೋಕ್ಕೂ ಆಗಲ್ಲ, ಗಾಡಿ ಎತ್ಕೊಂಡು ನಾನು ಅವಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಇದಾದರೆ ಪಕ್ಕದಲ್ಲಿದೆ, ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಆರ್ಡ್ರ್ ಮಾಡಿದೆ. ಫ್ರೈಡೇ ಅಲ್ವಾ, ಇಟ್ಸ್ ಓಕೆ ಅಂತೇಳಿ. ಚಿಕನ್ ಪಾಪ್ಕಾರ್ನ್ ಇದು ಇವ್ರ ಹತ್ರ ಮಾತ್ರ, ನಾನು ಮುಳ್ಬಾಗ್ಲು ಜಾಸ್ತಿ ಹೋಗೋದೇ ಇವ್ರ ಹತ್ರ. ಇವರೇ ಜಾಸ್ತಿ ಸೇಲ್ ಮಾಡೋದು, ಜಾಸ್ತಿ ಫಸ್ಟ್ ಇಟ್ಟಿರೋದು, ಚೆನ್ನಾಗಿರುತ್ತೆ. ಅವ್ರಿಗೆ ಪರಿಚಯ ಕೂಡ ಚೆನ್ನಾಗಿರುತ್ತೆ. ಇದು ತಗೊಳ್ಳೋಗುತ್ತೆ. ಮುಳ್ಬಾಗ್ಲಲ್ಲಿ ಯಾರ್ಯಾರು ಇದ್ದರೆ ಹೋಮ್ ಡೆಲಿವರಿ ಮಾಡ್ಕೊಂಡು ತಿನ್ಬೋದು. ಅವ್ರ ಫೋನ್ ನಂಬರ್ ಇರುತ್ತೆ. ನಿಮ್ಗೇನಾದ್ರು ಮುಳ್ಬಾಗ್ಲಲ್ಲಿ ಇದ್ದೀರಾ ಈ ಥರ ಮತ್ತು ಬಿರಿಯಾನಿ ಆ ಥರದ್ದೇನು ಸಿಗೋಲ್ಲ. ಚಿಕನ್ ಪಾಪ್ಕಾರ್ನ್, ಪಿಜ್ಜಾ, ಬರ್ಗರ್, ರೋಲ್ಸ್, ಮೋಮೋಸ್ ಆ ಥರ, ಫ್ರೈಡ್ ಚಿಕನ್ ಆ ಥರ ಸಿಗುತ್ತೆ. ನೀವು ಮುಳ್ಬಾಗ್ಲಲ್ಲಿ ಇದ್ದೀರಾ, ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ಕಾಮೆಂಟ್ ಮಾಡಿ, ಅದು ನಂಬರ್ ಇಡ್ತೀನಿ. ನೆಕ್ಸ್ಟು ಚಿಕನ್ ಬರ್ಗರ್. ಇದು ಚಿಕನ್ ಬರ್ಗರೇ. ಚಿಕನ್ ಪಾಪ್ಕಾರ್ನ್ ಬಂದು 180 ಅನಿಸುತ್ತೆ, ನಾನು ಮರ್ತೋಗಿದ್ದೀನಿ, ಹೇಳಿದ್ರು. ಇದು ಬಂದು 70ನೋ 80ನೋ ನನಗೆ ನೆನಪಿಲ್ಲ. ಈ ಚಿಕನ್ ಬರ್ಗರು ಇಲ್ಲೆಲ್ಲ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ. ನಂಗೆ ಕಿತ್ಬಿಡ್ತೀನಿ. ಅಲ್ಲಿಗೆ ಹೋಗಿ ಅವ್ರೇನಾದರೂ ಹೋಮ್ ಡೆಲಿವರಿ ಇಲ್ಲ, ಒಂದೊಂದು ಸೇರಿ ಇರೋದಿಲ್ಲ, ಯಾಕಂದರೆ ಸ್ಟಾಫ್ ಇಲ್ಲ ಅಂದರೆ ಇರೋದಿಲ್ಲ. ಅವ್ರೇನಾದರೂ ಇಲ್ಲ ಅಂದರೆ ಅಲ್ಲಿಗೆ ಮೋಕ್ಷಿತ ನಿಂತ್ಕೊಂಡು ಪಕ್ಕದಲ್ಲೇ, ಇಲ್ಲಿಂದ ನಡ್ಕೊಂಡಂದರೆ ಒಂದು 5 ಮಿನಿಟ್ಸ್ ಆಗುತ್ತೆ, ಇಲ್ಲ ಗಾಡಿಯಲ್ಲಿ ಹೋದ್ರೆ 2 ಮಿನಿಟ್ಸ್ ಅಷ್ಟೇ. ಚಿಕನ್ ಪ್ಯಾಟಿ ಇದೆ,
ನನಗೆ ಮನೇಲಿ ಅಡುಗೆ ಮಾಡುವ ಹೊಟ್ಟೆನೇ ಹಸುವಾಗಲ್ಲ, ತಿನ್ನೋದು ಇಲ್ಲ ಮನೇಲಿ ಊಟ. ಇವಾಗ ಮನೇಲಿ ಅಡುಗೆ ಇಲ್ಲ ನೋಡಿ ಈ ಥರ ಆಗುತ್ತೆ. ಈ ಬರ್ಗರು ಮೋಕ್ಷಿತಾಗ ಆರ್ಡರ್ ಮಾಡಿಸಿದ್ದು ಹೇಳ್ಬೇಕಂದ್ರೆ, ಚಿಕನ್ ಪಾಪ್ಕಾರ್ನ್ ನನಗೆ, ಬರ್ಗರ್ ಅರ್ಧ ನನಗೆ, ಅರ್ಧ ಮೋಕ್ಷಿತಾಗೆ. ಫುಡ್ಡನ್ನ ಯಾವತ್ತಾಗಲೂ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಟೇಸ್ಟ್ ಫೀಲ್ ಆಗಬೇಕು. ನಾನು ಸ್ವಲ್ಪ ಫುಡ್ಡಿನೇ, ಆದರೆ ಎಲ್ಲ ಟೇಸ್ಟ್ ಮಾಡೋಕ್ಕೆ ಇಷ್ಟ, ಜಾಸ್ತಿ ತಿನ್ನೋಕ್ಕಲ್ಲ, ಟೇಸ್ಟ್ ಮಾಡೋಕ್ಕೆ ಇಷ್ಟ. ನೆಕ್ಸ್ಟು ಒಂದು ಚಿಕನ್ ಪೀಸ್ ಆರ್ಡರ್ ಮಾಡಿದ್ದೀನಿ, ಒಂದು ಫ್ರೈಡ್ ಚಿಕನ್ನು. ಚೆಸ್ಟ್ ಪೀಸ್ ಬೇಕು ಅಂತ, ಏನಕ್ಕಂದರೆ ಮೋಕ್ಷಿತಾಗಿದೆ ಕೂಡ. ಎಲ್ಲ ಬಿಸಿ ಬಿಸಿಯಾಗಿದೆ. ಇದೊಳಗಡೆ ಚೆನ್ನಾಗಿ ಮೆತ್ತಗಿರುತ್ತೆ. ಇದು ಬರ್ಗರು ಮೋಕ್ಷಿತಾಗೆ, ಇದು ನನಗೆ. ನಾನು ಬಿರಿಯಾನಿ ಇತ್ತಲ್ಲಿ, ಬಿರಿಯಾನಿ ಹೋದ್ಸತಿ ಹೋದಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು. ಅಲ್ಲಿ ಬಿರಿಯಾನಿ ಇಲ್ವಂತೆ. ಸರಿ, ಇನ್ನು ಕಾಲ್ ಮಾಡಿದ್ದೀನಿ. ಚಿಕನ್ ಪಾಪ್ಕಾರ್ನ್ ತಿನ್ಬೇಕನ್ನಿಸ್ತು ತುಂಬ ದಿನದಿಂದ, ಅದಕ್ಕೆ ಸರಿ ಬರ್ಗರ್ ಮೋಕ್ಷಿತಾ ತಿಂತಾಳೆ, ಮೆತ್ತಿಗಿರುತ್ತೆ, ಅದ್ರೊಳಗಡೆ ಪ್ಯಾಟಿದ್ ಮಾಡಿದ್ದೀನಲ್ವ ಅದು ತಿಂತಾಳೆ. ಮತ್ತು ಚಿಕನ್ ಪೀಸ್ ಕೂಡ ಅದ್ರ ಮೇಲೆ ಮಸಾಲ ಅವಳು ತಿನ್ನಲ್ಲ, ಒಳಗಡೆ ಅದು ಇರುತ್ತಲ್ವ ಮೆತ್ತಗೆ ಸಾಫ್ಟಾಗಿ ಅದೆಲ್ಲ ತಿಂತಾಳೆ. ಮತ್ತು ರೈಸ್ ಕೂಡ ಇದೆ ಮನೆಯಲ್ಲಿ, ರೈಸ್ ತಿಂತಾಳೆ. ರೈಸ್ ನಾನು ತಿನ್ಬೋದಲ್ವಾ ಅಂದರೆ ನಾನು ಸ್ವಲ್ಪನೇ ಮಾಡಿದ್ದೀನಿ ಬೆಳಗ್ಗೆ, ಅದು ನಿಮ್ಮಿಗೆ ಮೋಕ್ಷಿತಾಗಿ ಸೇರಿ ಹೋಗುತ್ತೆ. ನಾನು ತಿಂದರೆ ಅಂತ ಖಾಲಿ ಆಗುತ್ತೆ. ಸಾಯಂಕಾಲ ಸುಬ್ಬು ಬರ್ತಾರೆ, ಸಿಲಿಂಡರ್ ಎತ್ಕೊ ಬರ್ತಾರೆ, ಆಮೇಲೆ ಟೆನ್ಷನ್ ಕ್ಲಿಯರ್ ಆಗುತ್ತೆ. ಸಾಯಂಕಾಲದ್ದು ಸಿಗಲ್ಲ ಗೌರ್ಮೆಂಟ್ ಸಿಲಿಂಡ್ರು, ಇಲ್ಲಿ ಇಡಿಸ್ಕೊಂಬಂದು ಮತ್ತು ನಾಳೆ ಬೆಳಗ್ಗೆ ತೊಗೊಂಬರ್ತಾರೆ. ಅದಕ್ಕೆ ಇವೆಲ್ಲ ಮೋಕ್ಷಿತ ತಿಂತಾ ಇದ್ದಾಳೆ. ಇವಾಗ ತಿನ್ನಿಸ್ತಾ ಇದ್ದೀನಿ. ಹಂಗೈತೆ ಮೋಕ್ಷಿತ ಬರ್ಗರ ಚೆನ್ನಾಯ್ತಾ? ಅವ್ಳು ಫುಲ್ ಹಂಗೆ ಬಾಯಲ್ಲಿ ಇಟ್ಕೊಂಡು ತಿನ್ನಕ್ಕೆ ಬರಲ್ಲ, ಹಿಂಗೆ ಚಿಕ್ಕದಾಗಿ ಹಿಂಗೆ ತೆಗೆದು ಹಿಂಗೆ ಇಡ್ತಾ ಇದ್ದೀನಿ. ನಮ್ಮ ಮೋಕ್ಷಿತಾಗ ಈ ಥರ ಬರ್ಗರ್, KFC, ಬಿರಿಯಾನಿ ಅಂಥದ್ದೆಲ್ಲ ಚೆನ್ನಾಗಿ ತಿಂತಾಳೆ. ಗೋಬಿ ಮಂಚೂರಿ, ನೂಡಲ್ಸ್ಗಳು, ಮ್ಯಾಗಿಗಳು ಆ ಥರವೆಲ್ಲ ಇಷ್ಟ ನಮ್ಮ ಮಗುಗೆ. ಅವಳ ಸರಿ, ನನಗೆ ನಾನು ಜೊತೆಯಲ್ಲಿ ಸ್ವಲ್ಪ ತಿಂತಾ ಇದ್ದೀನಿ ಚಿಕನ್ ಪಾಪ್ಕಾರ್ನ್ನ. ಬಿಸಿ ತಣ್ಣಗಾಗೋದು ಅಷ್ಟೊಂದು ಚೆನ್ನಾಗಿರಲ್ಲ. ಇಷ್ಟು ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಇದು ಮಸಾಲೆಲ್ಲ ನಾನೇ ತಿನ್ನಬೇಕು. ಇದು ಒಳಗಡೆ ಇರೋದು ಮಾತ್ರ ಮೋಕ್ಷಿತ ತಿನ್ನೋದಿದು. ಇದನ್ನು ತಿನ್ಸೋಣ. ಹೆಂಗೈತೆ? ಚೆನ್ನಾಗೈತಾ? ಚೆನ್ನಾಗೈತೆ ಅಂತೆ. ನಮ್ಮ ಮೋಕ್ಷಿತ ಎಂಜಾಯ್ ಮಾಡ್ತಿದ್ದಾಳೆ. ಸ್ವಲ್ಪ ಬಿಸಿ ಇದೆ. ಏ ವಾವ್ ತಿಂದಿದೆ ನೋಡಿ, ಅರ್ಧಂಬರ್ಧ. ಇನ್ನು ಇದೆಲ್ಲ ಆಫ್ ಇದೆ ಅಷ್ಟೇ. ನಂಗೆ ಹೊಟ್ಟೆ ತುಂಬೋಯ್ತು. ಇದು ನನಗೆ ಎತ್ತಿಗೆ ಇನ್ನೂ ಸ್ವಲ್ಪ 1-2 hours ಬಿಟ್ಕೊಂಡು ಸ್ನ್ಯಾಕ್ ಟೈಮಲ್ಲಿ ತಿಂತೀವಿ ನಾವು. ಮೋಕ್ಷಿತಾಗ ಹೊಟ್ಟೆ ತುಂಬೋಯ್ತಂತೆ. ಫುಲ್ ಚಿಕನ್ ಅಲ್ವಾ, ಜಾಸ್ತಿ ನಂಗೆ ಕೇಳಿ ತಿನ್ನೋಕ್ಕಾಗಲ್ಲ. ಇನ್ನು ಸ್ವಲ್ಪ ಅವಳು ತಿನ್ನಿಸ್ಬಿಟ್ಟು, ಸೊ ತಲೆ ತುಂಬ ನೋವ್ತಿದೆ ನನಗೆ. ತಲೆಗೆ ಸ್ನಾನ ಮಾಡಿ ಲೈಟಾಗಿ ತಲೆನೋವು ಬರುತ್ತೆ ಯಾವಾಗೂ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸುಬ್ಬು ಅವರು ಅವ್ರ ಫ್ರೆಂಡ್ನ ಕಳಿಸ್ತಾರಂತೆ. ಸಿಲಿಂಡ್ರ್ ಆಚೆ ಇಕ್ಬೇಕು, ಅವ್ರು ಬಂದು ಹಾಕ್ಸ್ಕೊಂಬಂದು ಕೊಡ್ತಾರೆ. ಪ್ರೈವೇಟಲ್ಲೇ, ಗೌರ್ಮೆಂಟ್ದು ಬುಕ್ ಮಾಡಬೇಕು. ಬುಕ್ ಮಾಡಿ ಸೋಮವಾರ ಎತ್ಕೊಂಬರೋಣ. ಇಲ್ಲಿ ಫಸ್ಟ್ ಇಡ್ಸ್ಕೊಂಬಂದ್ಬಿಡೋಣ ಅನ್ಕೊತಿದ್ದೀವಿ ಪ್ರೈವೇಟಲ್ಲಿ. ಆಚೆ ಇಕ್ಕಿ ಅವರು ಹಿಡ್ಕೊಂಬರ್ತಾರೆ. ಆಮೇಲೆ ನೈಟಿಗೆ ಡಿನ್ನರ್ ಮಾಡ್ತೀನಿ ನಾನು. ಸಿಲಿಂಡ್ರ್ ತಂದು ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಇಕ್ಕಿದ್ದೀನಿ ನಾನು. ಇನ್ನೂ ಫಿಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಮೇಲೆ ಕ್ಯಾಪ್ ಬರುತ್ತೆ, ಅದು ಸರಿಯಾಗಿ ಓಪನ್ ಮಾಡೋಕ್ಕೆ ನಮ್ಗೆ ಬರೋಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಸುಬ್ಬು ಬಂದಮೇಲೆ ಓಪನ್ ಮಾಡಿಸಿ ಅಡುಗೆ ಮಾಡಿಸ್ಕೊತೀನಿ. ಅವ್ರು ತಂದು ಕೊಟ್ಟಿದ್ರೆ ಅವ್ರು ಓಪನ್ ಮಾಡೋಕ್ಕೆ ಕೊಡು ಅಂತ ಕೊಡ್ತಾಯಿದ್ರು. ನಮಗೇನು ಇವಾಗ ಅರ್ಜೆಂಟ್ ಇಲ್ಲ, ನಾನು ಕಲ್ತ್ಕೊಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇಕ್ಕಿದ್ದೀನಿ. ಇವಾಗೇನು ಅರ್ಜೆಂಟ್ ಇಲ್ಲ, ಎಲ್ಲರದು ಲಂಚ್ ಆಯ್ತು. ಇನ್ನೇನು ನೈಟ್ಗೆ ಡಿನ್ನರ್ ಬೇಕಾಗಿರೋದು. ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಿದೆ, ಅಲ್ಲಿ ಮನೆ ಕೆಲಸ ನಡೀತಿದೆ. ಇವಾಗೇನು ಮಾತಾಡೋಕ್ಕಾಗಲ್ಲ. ನಾನು ಸ್ವಲ್ಪ ವೀಡಿಯೋಸ್ ಅಂದ್ಕೊಂಡಿದ್ದು, ನಾನು ಕೂಡ ಮಾಡೋಕ್ಕಾಗ್ತಿಲ್ಲ ಈ ಸೌಂಡ್ಗೆ, ಏನು ಮಾಡೋಕ್ಕಾಗಲ್ಲ.
ಇವಾಗ ಏನು ಟೆನ್ಷನ್ ಇಲ್ಲ, ಎಲ್ಲ ಆರಾಮ್. ಇವಾಗ ನಂಗೆ ಸ್ವಲ್ಪ ತಲೆನೋವ್ತಿದೆ, ಜಂಡು ಬಾಮ್ ಹಾಕ್ಕೊಂಡಿದ್ದೀನಿ. ತಲೆನೋವು ಬಂದಾಗೆಲ್ಲ ಯಾರೇ ಜಂಡು ಬಾಮ್ ಹಾಕ್ಕೊತಿರೋ ಹೇಳಿ, ನಾನು ಮತ್ತು ಕಂಪಲ್ಸರಿ ಯೂಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು ವೀಡಿಯೋ ಅನ್ಕೊತಿದ್ದೀನಿ. ಆ ವಿಡಿಯೋ ಇವತ್ತು ಮಾಡೋಣ ಅನ್ಕೊತಿದ್ದೀನಿ, ನೋಡೋಣ. ರೂಮಲ್ಲಿ ಬಾಗಿಲು ಹಾಕ್ಬಿಟ್ಟು ಸೌಂಡ್ ಕೇಳಿಸ್ತಿರಂಗೆ ಮಾಡ್ತೀನಿ, ಟ್ರೈ ಮಾಡ್ತೀನಿ, ನೋಡೋಣ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1 ಅವರ್ ರೆಸ್ಟ್ ಮಾಡಿ ಎದ್ದಿರ್ತೀನಿ. ನಿದ್ದೆ ಮಾಡಿಲ್ಲ, ಸುಮ್ಮನೆ ಹಂಗೆ ಸ್ವಲ್ಪ ಡ್ರಾಮಾಸ್ ನೋಡಿಕೊಂಡು ಮೋಕ್ಷಿತ ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೆ ಮಲ್ಕೊಂಡಿದ್ದೆ. ಆದರೆ ತಲೆನೋವು ಕಮ್ಮಿ ಆಗಿಲ್ಲ. ಸ್ವಲ್ಪ ಒಂದು ಟ್ಯಾಬ್ಲೆಟ್ ಹಾಕ್ಕೊಟ್ಟೆ, ಆ ಟ್ಯಾಬ್ಲೆಟ್ ಹಾಕ್ಕೊಟ್ರೆ ಕಮ್ಮಿ ಆಗೋದು ಇನ್ಮೇಲೆ, ಇಲ್ಲ ಅಂದರೆ ನನಗೆ ಆಗಲ್ಲ. ಆ ತಲೆನೋವಿಗೆ ಕೋಪ ಬರ್ತಾ ಇರುತ್ತೆ ಆಮೇಲೆ ನನಗೆ, ಅದಕ್ಕೆ ನಾನು ಹಾಕ್ಕೊಂಬಿಟ್ಟೆ. ನೋಡಿ, ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗೆ ಅದು ಸೌಂಡ್ ಬರುತ್ತೆ. ಇದು ನೋಡ್ಸಿದ್ನಲ್ವಾ ಲಾಸ್ಟು ವ್ಲಾಗಲ್ಲಿ ನೋಡ್ಸಿರ್ತೀನಿ. ಇದು ಐಸ್ ಕ್ರೀಮು ಸಕ್ಕತ್ತಾಗಿದೆ ಇದಂತೂ. ಇನ್ನೊಂದು ಸರಿ ಸಿಕ್ಕಿದ್ರೆ ಪಕ್ಕ ತೊಗೊಂಬರ್ತೀನಿ, 2 ತಂದಿಕ್ಕೊತೀನಿ. ಸಖತ್ ಇಷ್ಟ ಆಯ್ತು ನನಗೆ, ಫ್ಲೇವರ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲೇ ಇನ್ನೊಂದು ಐಸ್ ಕ್ರೀಮ್ ನೋಡ್ಸಿದ್ನಲ್ಲ, ಅದು ಸಕ್ಕತ್ತಾಗಿತ್ತು. ಈ ಫ್ಲೇವರ್ ಸಕ್ಕತ್ತಾಗಿದೆ. ಇದನ್ನು ಇವಾಗ ತಿನ್ನೋಣ ಸ್ವಲ್ಪ. ಆಮೇಲೆ ಇನ್ನು ಚಿಕನ್ ಪಾಪ್ಕಾರ್ನ್ ಇದೆ, ಮತ್ತು KFC ಸ್ವಲ್ಪ ಇದೆ, ಮತ್ತು ಬರ್ಗರ್ ಸ್ವಲ್ಪ ಇದೆ. ಅದು ಮೋಸ್ಟ್ಲಿ ತಿನ್ನಿಸ್ತೀನಿ. ನಾನು ಚಿಕನ್ ಪಾಪ್ಕಾರ್ನ್ ಇವಾಗ ನಂಗೆ ತಿನ್ಬೇಕಂತಿಲ್ಲ ಹೇಳ್ಬೇಕಂದ್ರೆ. ಇವಾಗ ನಂಗೆ ಜಾಸ್ತಿ ಮಸಾಲ ಆಯ್ತದು, ಯಾಕಂದರೆ ನನಗೆಲ್ಲ ಅಷ್ಟೊಂದು ಮಸಾಲ ತಿನ್ನೋಕ್ಕಾಗಲ್ಲ. ನಾನು ಅದಕ್ಕೆ KFC ಕೂಡ ಯಾವಾಗೂ ಜಾಸ್ತಿ ತಿನ್ನಲ್ಲ. ಮಂತ್ಗೆ ಅಂದರೆ ಇಷ್ಟ ನನಗೆ. ಅವಾಗೆಲ್ಲ ಆಗ್ತಿತ್ತು, ಏನೂ ಆಗ್ತಿರಲಿಲ್ಲ. ಈಗ ಏನಾಗ್ತಿದೆ ಅಂದರೆ ನನಗೆ ಇಲ್ಲೆಲ್ಲ ಉರಿ, ಹೊಟ್ಟೆಲಿ ಒಂಥರ ಉರಿ, ಒಂಥರ ಮಸಾಲ ಅನಿಸುತ್ತೆ. ಇದೇ ಅಲ್ಲ, ನನಗೆ ಏನೂ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲ. ಅಂದರೆ ಜಾಸ್ತಿ ಮಸಾಲ, ಖಾರ, ಆ ಥರದ್ದು ಮಿಕ್ಚರು, ಆ ಥರ ಅಷ್ಟೊಂದು ಮಸಾಲ ಜೀರ್ಣ ಮಾಡ್ಕೊಳೋ ಶಕ್ತಿ ಇಲ್ಲ ನನಗೆ. ಮಸಾಲ ಐಟಮ್ಸ್ ಎಲ್ಲ ನಂಗೆ ಜೀರ್ಣ ಆಗೋಲ್ಲ, ಸ್ವಲ್ಪ ಉರಿ ಆಗುತ್ತೆ. ಅದಕ್ಕೆ ನಾನು ಈ ನಡುವೆ KFC ತಿನ್ನೋದು ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಿರಿಯಾನಿ ಸ್ಪ್ರೈಟ್ ಕುಡಿದ್ರೆ ಓಕೆ, ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಐಸ್ ಕ್ರೀಮ್ ತಿಂತಿದ್ದೀನಿ. ಇವಾಗ ನಾನು KFC ತಿನ್ನಬೇಕಂತಂತೂ ಇಲ್ಲ, ನೋಡೋಣ. ಇವಾಗ ಸಿಲಿಂಡ್ರ್ ಕೂಡ ಬಂದಿದೆ, ರೈಸ್ಗಿಟ್ಟು ರೈಸ್ ಮಾಡ್ತೀನಿ. ಇದನ್ನು ಹಿಂಗೆ ಸ್ವಲ್ಪ ಟೇಸ್ಟ್ ಮಾಡೋಣ. ನನ್ನ ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೋದಕ್ಕೆ ಹಿಂಗೆ ತೆಗಿತಾ ಇದ್ದೀನಿ ನಾನು. ಇದು ಸ್ವಲ್ಪ ಕರಗಬೇಕು, ತುಂಬ ಗಟ್ಟಿಗಿದ್ದರೆ ತಿನ್ನೋಕ್ಕಾಗಲ್ಲ. ನಾನು ಸ್ವಲ್ಪನೇ ತಿಂತಿದ್ದೀನಿ. ಒಂದೇ ಸರಿ ತಿಂದುಬಿಟ್ರೆ, ಅದಕ್ಕಿಂತ ಸ್ವಲ್ಪ ತಿಂದರೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ. ನೋಡಿ, ತಿಂದರೆ ಅಂದರು ಮೈಂಡಲ್ಲಿ ಅದು ಯಾವುದು ಆಟಿದ್ಬಿಟ್ಟಲ್ಲ, ಮೈಂಡಲ್ಲಿ ಕಿವಿಗಳಲ್ಲಿ ಬ್ಲಿಸ್ಟ್ ಆದಂಗೆ ಫೀಲಿಂಗ್ ಬರುತ್ತೆ. ನೋಡಿ, ಟ್ರೈ ಮಾಡಿ ಸಕ್ಕತ್ತಾಗುತ್ತೆ. ಇವಾಗ ನಾನು ವ್ಲಾಗ್ ಎಂಡ್ ಮಾಡ್ಬೇಕು ಅನ್ಕೊತಿದ್ದೀನಿ. ಇನ್ನೇನು ನಾರ್ಮಲ್ ರೋಟೀನ್ ರೈಸ್ ಮಾಡ್ಕೊಬೇಕು, ಸಾಂಬಾರು ಮಾಡೋದು, ತಿನ್ನೋದು, ಮಲಗೋದು ಅಷ್ಟೇ. ಅದಕ್ಕೆ ಇನ್ನು ಈ ವ್ಲಾಗ್ ಇವಾಗ ಎಂಡ್ ಮಾಡ್ಬೇಕು ಅನ್ಕೊತಿದ್ದೀನಿ. ಇಷ್ಟೇ ಈ ವ್ಲಾಗು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಸ್ ಈ ಥರ ಬರ್ತಾ ಇರುತ್ತೆ. ಈ ಮಂತ್ ವೀಡಿಯೋಸ್ ಇನ್ನೂ ಜಾಸ್ತಿ ಇರುತ್ತೆ, ಯಾಕಂದರೆ ವರಲಕ್ಷ್ಮಿ ಹಬ್ಬ, ನನ್ನ ಫ್ರೆಂಡ್ ಮ್ಯಾರೇಜ್ ಎಲ್ಲ ಜಾಸ್ತಿ ಇರುತ್ತಲ್ವ, ಈ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ಬೇಕು ಅನ್ಕೊತಿದ್ದೀನಿ. ಏನೋ ಚಾಲೆಂಜಿಂಗ್ ಇದ್ದರೆ, ಇಲ್ಲಾಂದರೆ ಪ್ರ್ಯಾಂಕ್ ಸುಬ್ಬುಗೋ, ಇಲ್ಲ ನಮ್ಮ ಅಕ್ಕಗೋ, ಇಲ್ಲ ನನ್ನ ಫ್ರೆಂಡ್ಗೋ ಏನೋ ಪ್ರ್ಯಾಂಕ್ ಮಾಡೋದಿದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.